ಯವ್ವ ಭಾಳ ಮಕ್ಕ ಎಲ್ಲನೂ ಸಾಕತೈತಿ. ಚಾ ಕುಡ್ದೇನಿ, ನಾನು ರೊಟ್ಟಿನೂ ತಿಂದೀನಿ. ಇನ್ನೇನಿನ್ನ ರೊಟ್ಟಿ ಮಾಡೋದೈತಿ. ಸಂಘನೇವನ ಯಾವಾಗ ಬರ್ತಾನೇನೋ, ತಡ ಮಾಡ್ತಾನೋ. ನಾನು ಒಂದು ತಾಸು ಮಕ್ಕೊಂಡು ಹೇಳ್ತಾನೋ, ಹಗರ್ ಆತೈತಿ ಮೈ. ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತೋಟಕ್ಕೆ ಹೋದ್ರೆ ಆತ ಕಡೆ. ಒಂದು ತಾಸು ಮಕ್ಕೊಂಡು ಹೇಳ್ತೀನಿ ಯವ್ವ ಇನ್ನು. ನಾನು ಒಂದು ತಾಸು ನಿದ್ದೆ ಮಾಡಿದ್ರಾಗ ಆಗ 12 ಆಗಿಬಿಡ್ತು ನೋಡ್ರಿ. ಏನು ಎದ್ದು ಬಡ ಬಡ ರೊಟ್ಟಿಗೆ ಹೋಗ್ಬಿಡ್ತನು. ಒಂದು ಸೂಜಿ ಮಾಡ್ಕೋತಾನೆ, ಮೈಯಾಕೆ ಏನೂ ಕಡಿಮೆ ಆಗಲ್ಲ. ಹಂಗಾದ್ರೆ ಸಂಜೆಗೆ ಇವ್ರ ಮನೆಗೆ ಡಾಕ್ಟ್ರ್ ಕರ್ಕೊಂಬರ್ತಂದಾರ. ಸೂಜಿ ಮಾಡ್ಕೊಂಡ್ರೆ ಆತು. ಈಗ ಮೊದಲು ಎದ್ದು ರೊಟ್ಟಿ ಮಾಡ್ಕೊಂತು ಆಡ್ಕೊ ಹೋಗ್ತೀನಿ ರೀಪ್ಪ. ನನ್ನ ಗಂಡು ಕಾಯ್ದಿರ್ತೈತಿ, ಹೊಟ್ಟಿಗೆ ಊಟಕ್ಕೆ ಬೇಕಾದಕ್ಕೆ. ಪಾಪ ಗಳೆ ಬೇರೆ ಹೊಡ್ಯಾಕತ್ತಾರ ಇವತ್ತು. ಗಳೆ ಹೊಡಿತಾರಂದ್ರೆ ಭಾಳ ತ್ರಾಸ ಆಗ್ತೈತಿ. ರೊಟ್ಟಿ ಎಟ್ಟು ಕೊಟ್ಟು ಬಂದು ಊಟಕ್ಕೆ ಇನ್ನು ಸಂಗಿ ನನ್ನ ಕಡೆ ಹೋಗ್ತೀನಿ. ಅವನ ಕಡೆ ಒಂದು ತಾಸು ಹೊಯ್ಕೋಬೇಕಲ್ರಿ ಕೂತು ಮುಂದೆ. ಒಂದು ಹೆಂಗಸ ಬಂದಿರಂಗಿಲ್ಲ, ಅಲ್ಲ ಒಬ್ರು ರೊಕ್ಕ ತಂದಿರಂಗಿಲ್ಲ. ಈ ಆಡುವಾದ್ರೆ ಇನ್ನೊಂದು ಏನೋ ರಗಳಿರ್ತೈತಿ. ಸಂಘನ್ಯಾಗ ಬಂದು ಹೋಗುತ್ತಾನ ವಾರ ತಲೆ ಚಿಟ್ಟಿಡು ಹೋಗ್ಬಿಟ್ಟಿರ್ತೈತಿ. ಅಥವಾ ಇನ್ನೊಂದು ಲಾಸ್ಟ್ ಐತಿ. ಬಡ ಬಡ ರೊಟ್ಟಿ ಬೇಯಿಸ್ತನು. ಬೇಯಿಸಿ ಡಬ್ಬಿ ಕಟ್ಕೊಂಡು ಹೋಗಿ ಬರ್ತಾನೆ ಪಟ್ನ. ಸಂಘನ್ಯಾಗ ಬರೋಟಿಗೆ ಇಲ್ಲ ಮಂದ ನನ್ನ ಸಲುವಾಗಿ ಎಲ್ಲ ಹೋದ್ರೆ ಆಡ್ಕೊತ ಕೂತು ಬಿಡ್ತಾವು. ಪಟ್ನ ಅದೊಂದು ಅಗದು ಆತಂದ್ರೆ ಸಂಘ ಒಂದು ಆತಂದ್ರೆ ಮುಗಿತೀನಿ. ಈ ಹೆಣ್ಮಕ್ಳದ ಎಷ್ಟು ಸಾಲಿ ಕಲಿಲ್ರಿ, ಏನೋ ಮಾಡಲ್ರಿ. ಮಕ್ಕಳು ಡಬ್ಬಿ ಕಟ್ಟೋದು ತಪ್ಪಂಗಿಲ್ಲ, ಮತ್ತು ಅಡುಗೆ ಮನೆ ತಪ್ಪಂಗಿಲ್ಲ ನೋಡ್ರಿ. ಹೆಂಗೆ ಗತ್ತೀರಿ ಕಮೆಂಟ್ ಮಾಡಿರಿ, ಹೌದು ಇಲ್ರಿ. ಮತ್ತು ಎಷ್ಟು ಸಾಲಿ ಕಲೀಲಿ, ಎಷ್ಟು ನೌಕರಿ ಮಾಡಲಿ, ಕೈಯ ಕಾಲಿಗೆ ಒಂದೊಂದು ಆಳಿರಲಿ, ಆದರೆ ಗಂಡ ಮಕ್ಕಳಿಗೆ ತನ್ನ ಕೈಯಾರ ತನ್ನ ಅಡುಗೆ ಮಾಡಿ ತಿನ್ಸೋದೇನು ಇರ್ತೈತಿರಲ್ಲ, ಅದೊಂದು ಇದನ್ನ ಬೇರೆ ಇರ್ತೈತಿ, ಖುಷಿನೇ ಬೇರೆ ಇರ್ತೈತಿ. ಮತ್ತು ಹೆಣ್ಣಿಗೆ ಅಡುಗೆ ಮಾಡಿ ತನ್ನ ಗಂಡನ ಮನ್ಯಾಗ ತನ್ನ ಗಂಡಗ ತನ್ನ ಮಕ್ಕಳಿಗೆ ತಾನ ಅಡುಗೆ ಮಾಡಿ ಉಣಿಸು ಬಡಿಸೋದ್ರಿಂದನೇ ಅದೊಂದು ಸಂಸಾರ ಅನ್ನಿಸ್ಕೋತೈತ್ರಿ. ಪ್ರತಿಯೊಂದಕ್ಕೂ ಕೈಯ ಕಾಲಕ್ಕೆ ಅಂದ್ರೆ ಕುಂಡಿ ತೊಳಕ್ಕೆ ಒಂದೊಂದು ಆಳಿದ್ರೆ ಅದೊಂದು ಜೀವನದ ಬೆಲೆನೇ ಅರ್ಥ ಆಗಂಗಿಲ್ಲ ನೋಡ್ರಿ, ಹೌದಿಲ್ರಿ. ಆತು ನೋಡ್ರಿ, ಬುತ್ತಿನ ಕಟ್ಕೊನಿ. ನೀವು ಅನ್ನಕತ್ತಿರ್ಬೋದು ಇದೆ ಅಂತದ ಟೇಬ್ರಿ ಸ್ಟೀಲ್ದು ಅಲ್ಲ ಏನಲ್ಲ ಅಂತೇಳಿ. ಇದು ನಮ್ಮ ಅತ್ತಿ ಕಾಲದ್ದು ಐತದ. ಅದಕ್ಕೆ ಅದು ನಮ್ಮ ಅತ್ತಿನ ಉಳಿಸ್ಕೊಂಬಂದಿಳು, ಅವ್ರ ಅತ್ತಿ ಕಾಲದ್ದು ಐತದ. ಅದಕ್ಕಾಗಿ ಈಗ ನಾನು ಉಳಿಸ್ಕೊಂಡು ಹೊಂಟೀನಿ ರೀ. ಇನ್ನು ಮುಂದೆ ಬಂದು ಸ್ವಸ್ತ್ಯಾರು ಬಿಸಿನೇರಿ ಅಂತಾರೆ ಬರ್ತಾರೋ ಏನೋ, ಇಂಥದ್ದು ಏನು ಅವ್ರು ಮುಟ್ಟಂಗೂ ಇಲ್ಲ, ಅವ್ರು ಮನ್ಯಾಗ ಇಟ್ಕೊಳಂಗಿಲ್ಲ ರೀ. ಮೊದಲೇ ಮತ್ತು ನಮ್ಮನ್ನ ಮನ್ಯಾಗ ಇಟ್ಕೊಳ್ಳೋ ವಜನ ಆಗಿರ್ತೈತಿ. ಇನ್ನು ಅತ್ತಿಗಳ ಕಾಲದ ಆಗಿನ ಕಾಲದ ಬಾಂಡೆ ಇಟ್ಕೊತಾವನ್ರಿ ಈಗಿನ ಎಲ್ಲ ಸುಳ್ಳೈತ್ರಿಪ್ಪ. ನಾವು ಅಟ್ಟ ಈ ಸಂಸ್ಕೃತಿ ಎಲ್ಲ ಫಾಲೋ ಮಾಡ್ಕೊಂಡು ಹೋಗುದ್ರಿ. ಎಲ್ಲಿ ತನಕ ಹೋಗ್ತೈತಿ ರೀ. ಇಲ್ಲೇ ಮಾತಾಡ್ಕೊತ ನಿಂತ್ರ ಟೈಮ್ ಆಗಿಬಿಡ್ತೈತಿ. ಪಾಪ ನನ್ನ ಗಂಡು ಕಾಯ್ದಿರ್ತೈತಿ, ಊಟದ ಹೊತ್ತಾಗೈತಿ. ಹರ್ಯಾಗ ಬೇರೆ ಏನೋ ನೆಟ್ಟಗೆ ತಿಂದು ಹೋಗಿಲ್ಲ, ಅದಕ್ಕೆ ಬಡ ಬಡ ಇನ್ನು ತೋಟಕ್ಕೆ ಹೋಗ್ಬಿಡ್ತನ್ನ. ಅವ್ವ ಏನು ಚಂದ ಬೆಳೆದೈತಿ ಶೇಂಗಾ. ನಾನು ಒಟ್ಟು ಹೊಲಕ್ಕೆ ಬರೋದಾಗಿಲ್ಲ, ಎಷ್ಟು ಚಂದ ಬೆಳೆದೈತಿವು ಇವ್ವ. ಈ ಸರಿ ಶೇಂಗಾನು ಭಾಳ ತುಟ್ಟಿಗೆ 160 ರೂಪಾಯಿ ಕಿಲೋ ಏನು ಅನ್ನಕತ್ತೀರ ಮೊನ್ನೆ ಸಂತ್ಯಾಗ. ಈಗ ಎಲ್ಲಾರ ಶೇಂಗಾ ಬಡ ಬಡ ಬತ್ತಂದ್ರೆ ಇವ್ವ ಬಡ ಬಡ ನಮ್ದು ಏನೇ ಎಲ್ಲ ತೀರಿ ಬಿಡ್ತೈತಿ ನೋಡು. ನನ್ನ ಗಂಡ ಭಾಳ ಹಗಲ ರಾತ್ರಿ ನೀರು ಹಚ್ತೈತಿ, ದುಡಿತೈತಿ. ಇಲ್ಲೇ ರೀ ಶೇಂಗಾ ಚಲೋ ಆತಂದ್ರೆ ಭಾಳ ಚಲೋ ಆಗ್ತೈತಿ. ಎಷ್ಟು ಚಂದ ಬಿಟ್ಟೈತಿವ, ನಂದ ನೆದರ್ತೈತಿವ ನನ್ನ ಹೊಲಕ್ಕೆ, ನನ್ನ ಶೇಂಗಾಕ್ಕೆ. ನನ್ನ ಗಂಡ ಹೇಳೇ ಇಲ್ಲ ನೋಡ್ರಿ, ಚಂದ ಬೆಳೆದೈತೆ. ಹೊಲ್ದಾನವ್ರು ಹಂಗೆ ರೀಪ. ಒಂದು ಬೆಳೆ ಚಲೋ ಬತ್ತು ಅಂದ್ರೆ ಹಸಿರಾತು ಅಂದ್ರೆ ಎಲ್ಲಿಲ್ಲದೊಂದು ದೊಡ್ಡ ಹಬ್ಬ ಏನೋ ಸಿಕ್ಕಟ್ಟು ಖುಷಿ ಪಡ್ತಾರೋ. ಈಗ ನಾ ಖುಷಿ ಪಡತ್ತೀನಲ್ರಿ, ಹಿಂಗೆ ನೋಡ್ರಿ ಹೊಲ್ದಾನವ್ರು ಇದು ಇವ್ರು ಎಲ್ಲದಾರು ರೀ ಎಲ್ಲದಿರಿ, ಎಲ್ಲಿ ಖಾನಾವರ್ಲ ಬುತ್ತಿ ತೊಗೊಂಬಂದಿನ್ನೆ. ಇಲ್ಲೇ ಇದೀನಿ, ಬಾ ಹಂಗೆ ಮುಂದೆ ಬಾ. ಅದೀನಿ ಇಲ್ಲಿ ಗಳೆ ಹೊಡ್ಯಾಕತ್ತೀನಿ ನೋಡಿ. ಗಳೆ ಕುಲ್ಲ ಹೊಲ್ದಾಗ ಇದ್ರಿ ಹಿಂದಿನ ಸೈಡ್, ಶೇಂಗಾನ ಹಿಂದಿನ ಸೈಡ್. ಓ ಅಲ್ಲೇ ಇದೀರಿ, ಬನ್ನಿ ಅಂತೇಳ್ರಿ. ಯಾಕೆ ಬರಕ್ಕೆ ಹೋದಿ ಬಿಸಿಲಾಗ? ಆರಾಮಿಲ್ಲೈತಿ. ಮೊದಲು ಮೈಕೇನು ಅನ್ನಕತ್ತೀವಿ, ಬಂದ್ರೆ ಅನ್ನಕರಿ ಏನು. ನಾ ಇಲ್ಲೇ ತಿಂತಿದ್ನಿಲ್ಲ, ಸಂಗಮ ಬಂದಿದ್ದ. ಮತ್ತು ಅವ್ನ ಜೋಡಿ ಕೂತು ಇಲ್ಲೇ ತಿನ್ಬೇಕಂತ ಮಾಡೀನಿ. ನೀರ ಏನು ನಾ ಒಟ್ಟು ಅವನು ಹೆಚ್ಚಿಗೆಲ್ಲ ಅಡುಗೆ ತೊಗೊಂಬಂದಿದ್ದದ್ದು. ನಾನು ನಮ್ಮ ಮನೆಯವ್ರಿಗೆ ಯಾರು ಆರಾಮಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿದ್ನಿ. ಇಲ್ಲೇ ತಿನ್ನು ನೋಡ್ರಿ ಏನಾರ ತಂದಿರು. ಮತ್ತು ಯಾಕೆ ತ್ರಾಸ ತೊಗೊಂಡು ಬರಕ್ಕೆ ಹೋದಿ ನೀನು? ಇಲ್ಲ ನೋಡ್ರಿ, ಹಂಗೆ ಒಂದು ತಾಸು ಮಕ್ಕೊಂಡು ಎದ್ನೆ, ಎಲ್ಲ ದಗದಾಗಿತ್ತ. ಇನ್ನು ಸಂಘನ್ಯಾಗ ಬರೋದು ಒಂದಿಟ್ಟು ತಡ ಇತ್ತ. ಇನ್ನು ಯಾರು ಹೆಂಗಸರು ಕೂಡಿದ್ದಿಲ್ಲ ಸಂಗಿಗೆ. ಮತ್ತು ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ರೊಟ್ಟಿ ತಿನ್ನಿ, ನಿಮ್ಗಟ್ಟು ಹಂಗೆ ತೊಗೊಂಬನ್ನಿ ಬಿಸಿ ತಿಂತಿರತ್ತ. ಬಿಸಿಲು ಭಾಳ ಐತಲ್ರಿ. ಮತ್ತೆ ಎಲ್ಲಿ ಸಂಗಪ್ಪನ ಎಲ್ಲಿ ಚಪಾತಿ ತೊಗೊಂಬಂದಿದ್ದಂದ್ರೆ ಮತ್ತು ನೀರು ಭಾಳ ಕುಡಿಸ್ತೈತ್ರಿ, ಅದಕ್ಕೆ ನಾ ತೊಗೊಂಬನ್ನಿ. ಮತ್ತು ಶೇಂಗಾ ಎಷ್ಟು ಚಂದ ಬಿಟ್ಟೈತಲ್ರಿ. ನನಗೆ ಯಾರು ಒಂದು ಮಾತು ಹೇಳಿಲ್ಲ, ಒಂದು ವಿಡಿಯೋ ಮಾಡ್ಕೊಂಬಂದು ತೋರಿಸಿಲ್ಲ. ನನಗೂ ಹೊಲ ಕಡೆ ಬರೋದಾಗಿಲ್ಲ. ಎಷ್ಟು ಚಂದ ಬಿಟ್ಟೈತ್ರಿ ಶೇಂಗಾನು ಭಾಳ ತುಟ್ಟಾಗೈತಿ. ಸರಿ ಎಲ್ಲರೂ ಚಲೋ ಹೋತಂದ್ರೆ ಭಾಳ ಚಲೋ ಆಗ್ತೈತೆ ನೋಡ್ರಿ. ನಮ್ದೇನೇ ಎಲ್ಲ ಹರಿತೈತೆ ನೋಡ್ರಿ, ಏನಂತೀರಿ?
ಹೌದೌದು ಭಾಳ ಚಲೋ ಬಿಟ್ಟೆ ಶೇಂಗಾ ಈಗ ಅದಕ್ಕೆ ಈ ಗಳೆ ಹೊಡ್ಯಾತೀನಿ ಲೇಟ್ ಬಡ ಬಡ ಗಳೆ ಹೊಡೋದು ಇನ್ನು ಗೊಂಜಾಳ ಹಿಟ್ಟು ಹಾಕ್ಬೇಕು ಅನ್ನೋದೈತಿ ಜರ ಇದು ಕಲ್ಲ ಮತ್ತು ಇದು ಕಸ ಅದೆಲ್ಲ ಭಾಳ ಎದ್ದೈತಿ ಅದಕ್ಕೆ ನಾಳೆ ಹಚ್ಬೇಕಾಗೈತಿ ಇದೆಲ್ಲ ಬಡ ಬಡ ಇವತ್ತಿಲ್ಲ ನಾಳೆ 2 ದಿನ ಗಳೆ ಹೊಡಿದಾಗ್ತೈತೆ ನೀ ಒಂದು 4 ಕಾಳು ತೊಗೊಂಡು ಬಡ ಬಡ ಆರಾಮಾದ್ಮೇಲೆ ಎಲ್ಲ ಆರಿಸ್ಕೊಂಡ್ಬಿಟ್ಟೆ ಅಂದ್ರೆ ಕಾಳು ಹಾಕಿಬಿಡೋನು ಇದು ಗೊಂಜಾಳ ಆಗ್ತೈತಿ ಗೊಂಜಾಳ ಮುಗಿಯೊಟ್ಟಿಗೆ ಕಾಳು ಹಾಕಿ ಒಂದು ಸರಿ ನೀರು ಹಾಸೋಟಿಗೆ ಏನೈತಿ ಇದು ಶೇಂಗಾ ಬಂದುಬಿಡ್ತೈತಿ ಶೇಂಗಾ ಕಿತ್ಬಿಟ್ಟು ಮತ್ತು ಅಲ್ಲಿ ಒಂದಿಟ್ಟು ಏನಾರ ಹಾಕಕ್ಕೆ ಬರ್ತೈತಿ ಹೌದು ಹಂಗೆ ಮಾಡಿ ನೋಡ್ರಿ ಇದು ಮುಗಿಯೋಟಿಗೆ ಶೇಂಗಾ ಬರ್ತೈತೆ ಇನ್ನೊಂದು 15 ದಿನದಾಗ ಮತ್ತು ಇದು ಎಲ್ಲ ಗೊಂಜಾಳ ಹಾಕಿ ನೀರು ಹಾಸಿ ಮಡಿ ಕಟ್ಟಿ ಅಂದ್ರೆ 15 ದಿನ ಆಗೇ ಬಿಡ್ತೈತಿ ಮತ್ತು ಇದಾದ್ಮೇಲೆ ಆಮೇಲೆ ಶೇಂಗಾ ತೆಗೆದು ಅಲ್ಲಿ ಒಂದು ಏನರ ಮಾಡಕ್ಕೆ ಬರ್ತೈತಿ ರೀ ನಡಿ ನಡಿ ಊಟ ಮಾಡೋಣ ನಡಿ ಇನ್ನು ಬಂದಿದ್ದೀವಿ ಹಂಗಾದ್ರು ಮತ್ತು ಊಟ ಮಾಡಿಬಿಡೋಣ ಇಲ್ರಿ ನಾ ತಿಂದು ಬಂದೀನಿ ರೀ ನಿಮಗೆ ಬುತ್ತಿ ಕೊಡಕ್ಕೆ ಬಂದೀನಿ ಸಂಗಪ್ಪನ ಜೊತೆ ಕೂಡಿ ನೀವು ಊಟ ಮಾಡಿರಿ ನಾ ಮನೆಗೆ ಹೋಗ್ತೀನಿ ರೀ ಮತ್ತು ಅದು ಸಂಘ ಬೇರೆ ಐತಿ ಮತ್ತೇನ ಒಗ್ಯಾನದು ಎಲ್ಲ ಹಂಗೆ ಬಿದ್ದಾವ ಭಾಳ ಅದಾವು ಹುಡುಗರು ಸಾಲಿ ಎರಿಬೋದು ಎಲ್ಲ ಅದಾವು ಮನೆಯದೆಲ್ಲ ಸಂಘ ತುಂಬಿ ಒಗ್ಯಾನ ಹೋಗಿಟ್ಟು ಮತ್ತು ಹುಡುಗರು ಬಂದುಬಿಡ್ತಾವ ನಾ ಇಲ್ಲೇ ಕೂತ್ನಿಂದ್ರೆ ತಡ ಆಗ್ತೈತಿ ಮತ್ತು ಸಂಘನವ ಹೋದವಾರ ಭಾಳ ಒದರಾಡನತ್ತ ಹೆಂಗಸರಿಗೆ ಅದ್ರ ಸಲುವಾಗಿ ನನ್ನ ಸಲುವಾಗಿ ಮತ್ತು ಅವರು ಅದು ಬೇಯಿಸ್ಕೊತ್ಕೊಂಡ್ರು ಬೇಡ ಆಮೇಲೆ ಅವ್ರು ಬೇಯಿಸ್ಕೊಂಡ್ರೆ ಆಮೇಲೆ ನನಗೆ ಮನೆಗೆ ಬಂದು ಬೇಯ್ತಾರು ಹರ್ಯಾಗ ಮೊದಲು ಬಂದಿದ್ದಕ್ಕಿ ಒದರ್ಕೋತ ಅವ್ರು ತೊಗೊಳಂಗಿಲ್ಲ ಇವ್ರು ತೊಗೊಳಂಗಿಲ್ಲ ನೀ ಅಲ್ಲಿ ಹೋಗಬೇಡವ ಬಾರವ ಸಂಗಿಗೆತ್ತ ಅದಕ್ಕೆ ನಾನು ಒಬ್ಬಕ್ಕೆ ಸಲುವಾಗಿ ಅವ್ರಿಗೆ ತ್ರಾಸು ಬೇಡ್ರಿ ನೀವು ಊಟ ಮಾಡಿರಿ ನಾ ತಿಂದು ಬಂದೀನಿ ಒಂದೆರಡು ಸಂಗೆ ತುಂಬಿ ಮನ್ಯಾಗ ಒಂದು ತಾಸು ಅಡ್ಡಾಗಿ ಆಮೇಲೆ ಹೋಗ್ಯಾನ ಹಾಕೊಂಡ್ಬರ್ತೀನಿ ರೀ ಹೌದು ಆ ಥರ ಹಂಗಾರೆ ಅಲ್ಲಿ ಗಿಡದ ಬಡ್ಡೆಗೆ ಇಟ್ಟು ಹೋಗು ಸಂಗಪ್ಪ ನನ್ನ ಬುತ್ತಿನ ಅಲ್ಲೇ ಐತಿ ಇನ್ನೊಂದು ಅರ್ಧ ತಾಸು ಬಿಟ್ಟು ಇದೊಂದು ಮಡಿ ಮುಂದೆ ಹಚ್ಚಿ ಆಕಳ ಇದು ಎತ್ತ ಅಲ್ಲಿ ಕಟ್ಟಿ ಊಟ ಮಾಡ್ತೀವಿ ನೀನು ಮನೆಗೆ ಹೋಗಿ ಸಂಗ ತುಂಬಿ ಮಕ್ಕೊಂಬಿಡು ಅಂತ ಸನಕ ಹೋಗ್ಯಾನ ಅನ್ಕೋತ ಬಿಸಿಲಾಗ ಮಾಡಬೇಡ ನೋಡು ಬರ್ತೀನಿ ಜಲ್ದಿನ ಆತಾತ್ರಿ ಅಲ್ಲಿ ಇಟ್ಟು ಹೋಗಿರ್ತೀನಿ ರೀ ಗಿಡದಂತ್ಯಾಕ ನೀವು ತಿನ್ನಿರಿ ಮತ್ತು ಮರಿಬೇಡ್ರಿ ಬಿಸಿ ಊಟ ಬುತ್ತಿ ಮತ್ತು ಸಂಗಪ್ಪನಾಗೂ ಹೆಚ್ಚಿಗೆ ನಾ ರೊಟ್ಟಿ ಕಟ್ಕೊಂಡು ಬಂದೀನಿ ಅವ್ರಿಗೆ ಕೊಡ್ರಿ ಮಾತಾತ ಅಲ್ಲಿ ಇಟ್ಟು ನಡಿ ನೀವು ಬಡ ಹೋಗಿ ಇದು ಮನೆಗೆ ಬಿಸಿಲು ಅಂದ್ರೆ ಬಿಸಿಲು ಹೊರಗೆ ಹೆಂಗೆ ಗಂಡ ಬಂದು ನನ್ನ ಗಂಡ ಹೆಂಗೆ ದುಡಿತೈತೋ ಏನೋ ಇನ್ನು ಇಟ್ರ ಸಂಗ್ನ್ಯಾಗ ಬರ್ತಾನೋ ಕಸ ಹೊಡಿಬಿಡ್ತೀನಿ ಎಲ್ಲ ಒಂದೊಂದು ಹೆಂಗಸರು ಬಾಳೆ ಆಗ್ತಾವು ಪಟ್ನ ನಾನು ಹೋದ್ರೆ ಆತ ಕಡೆ ಇನ್ನು ಯಾರು ಬಂದಿಲ್ಲಲ್ಲ ಹೆಣ್ಮಕ್ಳು ಈ ಹೆಣ್ಮಕ್ಳಿಗೆ ಈ ಸಂಘ ಕೊಡೋದಲ್ಲ ನಾವು ಹುಜನಾಯಿಗತ್ಲೆ ಬೆನ್ನು ಹತ್ಬೇಕು ನೋಡಿ ಎಷ್ಟು ಹೆಣ್ಮಕ್ಳದ ಡಿಮ್ಯಾಂಡ್ ಎಲ್ಲ ಕಡೆ ಇವ್ರಿಗೆ ರೊಕ್ಕ ಕೊಡೋದು ನಾವು ಹುಜನಾಯಿಗತ್ಲೆ ಬೆನ್ನು ಹತ್ತೋದು ನಾವು ಇವ್ರು ಮಾತ್ರ ಬಿಂದಾಸ್ ಊರು ಹೆಂಗಸ್ರ ಕತೆ ಎಲ್ಲ ಹೇಳಿ ಕೇಳ್ಕೋತ ಬರ್ತಾರೆ ಇವ್ರು ಇನ್ನು ಯಾವಾಗ ಬರ್ತಾವೋ ನಾ ಬಂದು ಇನ್ನು ಒಬ್ಬರು ಬಂದು ಕೂತಿಲ್ಲ ಇನ್ನು ನಾಯಿಗತ್ಲೆ ಕಾಲ ಮಾಡೋದು ಇವ್ರದ್ದು ಎಂಥ ಕರಮ್ ನನಗೆ ಸಂಘನ ಓನರ್ ಕೊಡ್ತಾರೋ ಒಂದು 15,000 ಪಗಾರ ಕೊಡಂಗಿಲ್ಲ ನಾನು ನೋಡ್ರೆ ಹಿಂಗೆ ಕಾಯ್ದಾಗೈತೆ ಎಂಥ ಜನಮೋ ಏನೋ ಇನ್ನು ಯಾವಾಗ ಬರ್ತಾರೋ ಏನು ಫೋನ್ ಹಚ್ಬೇಕಂದ್ರೆ ಒಂದು ಹೆಂಗಸು ಫೋನ್ ನಂಬರ್ ನೆಟ್ಟು ಕೊಟ್ಟಿಲ್ಲ ನನಗೆ ಒಳ್ಳೆ ಆತಲ್ಲ ಇದೆ ಇವ್ರಿಗೆ ಹೆಂಗಾರ ಮಾಡಿ ಇವ್ರ ಮನೆಗೆ ಹೋಗಿ ಬರ್ಬೇಕಂದ್ರೆ ಎಲ್ಲೆಲ್ಲಿ ಮನೆ ಅದು ಗೊತ್ತಿಲ್ಲ ಈ ಫೋನ್ ನಂಬರ್ ಎಲ್ಲ ಚೆಕ್ ಮಾಡಿ ಹಚ್ಚಿ ಕೊಟ್ಟಿಗೆ ನಾ ಒಗ್ಯಾನಿಗೆ ಹಾಕ್ತೀನಿ ಬನ್ನಿರಿ ನಾ ಮುಸ್ರಿ ತೆಗಿಯಾಕತ್ತೀನಿ ಬನ್ನಿರಿ ನಾ ಹುಡುಗರನ್ನ ಕಳ್ಸಾಕತ್ತೀನಿ ಬನ್ನಿರಿ ಅಥವಾ ನನ್ನ ಲವರ್ ಫೋನ್ ಹಚ್ಚಿದ್ರೆ ನನಗೆ ಚಪ್ಪಲ್ ಹರಿತಾನ ಬಡಿತಾಳೆ ಫೋನ್ಯಾಗ ಯಾರ ಜೋಡಿ ಮಾತಾಡತ್ತಿ ಮತ್ತೊಬ್ಬಕ್ಕಿನ ಲವ್ ಮಾಡತ್ತಿ ಹಿಂಗೆ ಮಾಡತ್ತಿ ಅಯ್ಯೋ ಈ ಸಂಘ ನೋಡ್ಲು ಸಂಘದ ಹೆಂಗಸರು ನೋಡ್ಲು ನನ್ನ ಲವರ್ ನೋಡ್ಲು ಎಲ್ಲಾರು ನೋಡಿದ್ರೆ ನಾನು ಹಿಡಿದವ್ವ ಅಪ್ಪನ ಮರ್ತು ಹೋಗಿನ್ನ ನಾನು ಮರ್ತು ಹೋಗೀನಿ ಎಂಥ ಕರಮ್ ನಂದು ಯಾವಾಗ ಬರ್ತಾವೋ ಇವ ಹೆಂಗಸ್ರ ನಮಸ್ಕಾರ ಸರ್ ರೀ ಬಂದು ಭಾಳತ್ತನ್ರಿ ನಾವು ಇಲ್ಲೇ ಹಾದಿಯಾಗಿದ್ದೀವಿ ಅನಿಸ್ತೈತಿ ಬಂದಿರಿ ನೀವು ರೀ ನೀವು ನಿಮ್ಮ ಹಾದಿಯೋ ಈಗಾರ ಬಂದ್ರಲ್ರಿ ಅಪ್ಪ ಎಂಥದ್ರಿ ಮೇಡಮ್ ರೀ ಏನ್ರಿ ನೀವು ಬರ್ರಿ ಕುಣ್ರಿ ನಾ ಅವ್ರು ಉಳ್ದಾರ ಇಲ್ಲದಾರ್ರಿ ನಿಮ್ಮ ಸಲ ಕಾಯಕ ಇಟ್ಟೋತಾತೀನಿ ಅವ್ರ ಸಲ ಕಾಯಿ ಎಟ್ಟೋದು ಯಾರಿಗೆ ಗೊತ್ತ್ರಿ ನೀವು ಒಬ್ಬರ ಸಂಗಿರಂಗಿಲ್ಲ ರೀ ನಿಮ್ಗೆ ತುಂಬ್ಕೊಂಡು ಮತ್ತೆ ಬೇರೆದಾರ ಊರಿಗೆ ಹೋಗ್ಬೇಕು ನಾವು ಅಯ್ಯೋ ಹಾಗ್ಯಾಕೆ ಮಾಡ್ತೀರಿ ಬರ್ತಿದ್ದಾರೆ ಅವರು ಯಾಕೆ ಈ ರೀತಿ ಮಾಡ್ತಿದ್ದೀರಾ ನೀವು ಏನು ಬರ್ತಾರೋ ಏನೋ ಅಮ್ಮ ಕುಣ್ರಿ ಅಯ್ಯ ಕವಿತಾ ಇಟ್ಟಾಕ ತಡ ಮಾಡಿದೆ ಕರ್ದು ನೀನು ಏನು ಹೊರಗೆ ಬರಲಿಲ್ವ ಹಂಗೆ ನಾವು ಅದಕ್ಕೆ 3 ಮಂದಿ ಬಂದೀವಿ ಕರ್ದಿಲ್ಲ ನೀನು ಕೇಳಿಸ್ಲಿಲ್ಲ ಕರ್ದಿರಿ ಕೇಳಿಸ್ತು ಅದ ನಾನು ಒಳಗೆ ಇದು ಕಸ ಹುಡುಗಾತಿದ್ನಿ ಮತ್ತು ಬೆಕ್ ಬಂದಿಲ್ರಿ ಹಾಲು ಕುಡಿದಿತ್ತು ಹೇಳಿ ಹಾಲು ಬೇರೆ ಕಾಯಕತ್ತಿದ್ದು ಅರ್ಧಕ್ಕ ಬಿಟ್ಟು ಬರೋಕ್ಕಾಗಂಗಿಲ್ಲ ಹಾಲು ಇಟ್ಟು ಕಾಸಿ ಮತ್ತು ಎಲ್ಲ ತೆಗ್ದಿಟ್ಟು ಬಂದು ನೋಡಿ ಮತ್ತು ಹಂಗೆ ಹಾಲಾಟ ಕಾಸಿಟ್ಟು ಚಾ ಮಾಡ್ಕೊಂಡು ಕುಡ್ದು ಊಟ ಮಾಡಿ ಮನ್ಕೊಂಡು ಒಂದು ತಾಸು ಎದ್ದು ಬರಬಾರ್ದನಮ್ಮ ಇಲ್ಲೇ ನಂದು ಅರ್ಜೆಂಟ್ ಐತಿ ಹಂಗ್ಯಾಕೆ ಅಂತೀರಿ ಸರ ಹಂಗ್ಯಾಕತ್ತೀರಿ ನೀವು ಇರ್ಲಿ ಬರ್ರಿ ಇನ್ನೇನು ಅಂದು ಉಪಯೋಗಿಲ್ಲ ಬರ್ರಿ ಎಲ್ಲರೂ ಬಂದ್ರಮ್ಮ ಇಲ್ರಿ ಸರ ಅವ್ರು ನಿರ್ಮಲಕ್ಕ ಒಬ್ರು ಬರ್ಬೇಕು ನೋಡ್ರಿ ಅವ್ರೊಬ್ರು ಬಂದ್ರಿ 7 ಜನ ಆಗ್ತೀರಿ ನಾವು ರೀ ಮತ್ತು ಅವ್ರೊಬ್ಬರ ಸಲುವಾಗಿ ಏನು ನಾನು ಬೆಂಡ್ಬಾಜಿ ಅದು ಕರ್ತ್ಕೊಂಡು ಹೋಗ್ಲೇನು ಅವ್ರ ಮನೆ ಕರಿಲಾಕ ಎಲ್ಲೈತೆ ಹೇಳ್ರಿ ಬಿಡ್ರಿ ಅವ್ರ ಮನೆ ಅದನ್ನೊಂದು ಮಾಡೇ ಬಿಡ್ತಾನೆ ಛತ್ತದು ಬಡಿತಾನೆ ಇಲ್ಲಿಡ್ದು ಅವ್ರ ಮನೆ ತನ ಮತ್ತು ಕೆಳಗೆ ಇದು ಹಾಸಿ ಬಿಡ್ತಾನೆ ಚಾದರ್ ಹೆಜ್ಜೆ ಇಟ್ಟು ಬರಾಕಿಲ್ಲಿ ಸಂಗಿ
ಐ ಸರ್ ಹಂಗ್ಯಾಕೆ ಮಾಡ್ತೀರಿ? ನಮ್ಗೇನು ಗೊತ್ತ್ರಿ, ನಾವು 6 ಜನ ಬರಂಗೆ ಬಂದೀವಿ ನೋಡ್ರಿ. ಸಂಘ ತಕೊಳಕ್ ಬರಾಗ ರೊಕ್ಕ ಎನ್ಸ್ಕೊಳಕ್ಕೆ ನಮ್ಮ ಸಂಘಿಗೆ ಬರ್ತಿರ್ಲಿಲ್ಲ ಆಫೀಸ್ಗೆ. ಅವಾಗೆಲ್ಲರೂ ಕೂಡೇ ಬಂದಿರಿ ಇಲ್ಲ, ಈಗ್ಯಾಕೆ ನಾಟಕ ಮಾಡಾಕತ್ತೀರಿ? ಯಾರೊಬ್ಬರು ಫೋನ್ ಹಚ್ಚಿ ಕೇಳ್ರಿ, ಹೇಳಿದಾರೆ ಕೇಳ್ರಿ. ನಿಮ್ಮ ಹೆಂಗಸರಿಗೆ ಜೋರೇ ಮಾತಾಡಂಗೂ ಇಲ್ಲ, ಕಂಪ್ಲೇಂಟ್ ಕೊಟ್ಬಿಡ್ತೀರಿ ನಮ್ಮ ಮೇಲೆ. ನಮ್ಗೆ ಹಂಗೆ ಮಾಡ್ರು, ನಮ್ಗೆ ಹಿಂಗೆ ಮಾಡ್ರು. ಲಾಸ್ಟಿಗೆ ಭಾಳ ಮೇವಲ್ಲ ಹೊರ್ತಂದ್ರೆ ನಮ್ಮ ಸೀರೆ ಜಗ್ಗ್ಯಾರ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಕ್ಕೂ ಹೇಸಂಗಿಲ್ಲ ನೀವು. ಹೆಂಗಸರಿಗೆ ಒಂದು ಮಾತು ಮಾತಾಡಂಗಿಲ್ಲ. ಈಗೆಲ್ಲ ಹೆಂಗಸರದ ರಾಜಕೀಯ ಐತಿ, ಏನು ಅನ್ನಕ್ಕೆ ಬರಂಗಿಲ್ಲ. ಈಗ ಕೈ ಕೊಟ್ಟ ಸುಟ್ಕೊಂಡಾಗಿರ್ತೈತಿ ನಿಮ್ಮ ತರ್ಕಾಯಾಗ. ನಾವು ಸಂಘ ರೊಕ್ಕ ಕೊಟ್ಟ ಫೋನ್ ಹಚ್ಚಿರಿಪ್ಪ, ಆ ಯಮ್ಮಗಟ್ಟು ಫೋನ್ ಹಚ್ಚಿರಿ. ಏನು ಮಾತಾಡ್ತೀರಿ ಅನ್ನಾರ? ನಾವು ಅಂಥವ್ರಲ್ರಿಪ್ಪ. ಪತಕ ಫೋನ್ ಹಚ್ಚ, ಪತಕ ಹೇಳ್ದ ಕೇಳಕ್ಕೆ. ಅಯ್ಯ, ನಮ್ಮದು ಫೋನ್ ಮನ್ಯಾಗ ಬಿಟ್ಟು ಬಂದಿದ್ದೀನಿ ರೀ ನಾನು. ಸರ್, ನಾವು ಯಾರಿಗೆ ಆ ಥರ ಫೋನ್ ನಂಬರ್ ತಂದಿಲ್ಲ ರೀ. ಮತ್ತು ಆಕಿನ ಬಂದಿಲ್ಲ ರೀ. ಇನ್ನೊಂದು 10 ಮಿನಿಟ್ ಕಾಯಿ ಅಂತೇಳ್ರಿ. ಕೆಲಸ ಮಾಡಿರಿ, ಒಂದು ಚಾಪಿ ತಂದು ಕೊಡ್ರಿ, ಒಂದು ತಾಸು ಮಕ್ಕೋತನು. ಅವ್ರೊಬ್ರು ಬಂದಮೇಲೆ ಎಬ್ಬಸ್ರಿ. ಸಂಘ ತುಂಬ್ಕೊಂಡು ರೊಕ್ಕ ಬರ್ಕೊಂಡು ಹೋಗ್ತಾನೆ ರೀ. ನಿಮ್ಮ ಸಲುವಾಗಿ ಸಾಕಾಗಿತ್ತು ನಮ್ಗೆ. ವಾರ ನಿಮ್ಮ ಹಣೆಬಾರನೇ ಇದಾತು. ಸರಿ, ನಮ್ಮ ಮಮ್ಮಿಗೆ ಆರಾಮಿಲ್ರಿ. ನಮ್ಮ ಮಮ್ಮಿ ರೊಕ್ಕ ಕೊಟ್ಟ ಕಳಿಸ್ಯಾಡ್ರಿ. ಕರ್ಕೊಂಬ ಅಮ್ಮ, ನಿಮ್ಮ ಮಮ್ಮಿಗೆ ಏನಾಗಲ್ಲ. ಅವ್ರೊಬ್ರು ಇರಲಿಲ್ಲ ಅಂದ್ರೆ ಸಂಘ ತುಂಬ್ಕೊಳಕ್ಕಾಗಂಗಿಲ್ಲ. ನಾವು ಅಲ್ಲಿ ಮೇನ್ ಆಫೀಸ್ಗೆ ಸರ್ಗೆ ಹೇಳ್ಬೇಕಾಗ್ತೈತಿ. ನಿಮ್ಮ ಮಮ್ಮಿಗೆ ಬಾತ್ ಹೇಳ. ಆರಾಮಿಲ್ರಿ. ನಿನ್ನೆ ದವಾಖಾನೆಗೆ ಹೋಗಿ ಬಂದಾಳು. ಅಕ್ಕಿ ಸಲೈನ್ ಹಚ್ಕೊಂಡ್ಬಂದಾಳು. ತಗೋರಿ, ಹಂಗ್ಯಾಕೆ ಆಗಂಗಿಲ್ಲ ರೀ. ಏನು ಆಗಂಗಿಲ್ಲ ತಗೋರಿ ಸರ್. ಪ್ರತಿ ವಾರ ಬರ್ತಾಳು. ಇದೇ ವಾರ ಆರಾಮಿಲ್ರಿ. ಪಾಪ ಹುಡುಗಿ ಅಲ್ಲಿಡಿದಿಲ್ಲ ತನಕ ಕೊಡಕ್ಕೆ ಬಂದೈತಿ. ತೊಗೊಂಡ್ಬಿಡ್ರಿ ಸರ್. ಮುಂದಿನ ವಾರ ಅಕ್ಕೇನು ತಪ್ಸಂಗಿಲ್ಲ. ಎಲ್ಲರೂ ಕೂಡ ಹಾಜರಾಗ್ತೀವಿ ರೀ. ಈ ಊರಕ್ಕಿಂತ ಮೊದಲು ನಾವು ಬಂದು ಕೂತಿರ್ತೀವಿ. ನಿಮ್ಮ ಹಣೆಬಾರನೇ ಇದಾತ. ಬಡ ರೊಕ್ಕ ಕೊಡ್ರಿ. ತಾರ್ವ ತಂಗಿ ರೊಕ್ಕ ತಾನೇನು ಒಟ್ರಿ. ಹ್ಞೂ ರೀ ಸರಿ, ಕೊಡ್ತೀನಿ ರೀ. ಸರ, ಈಗ ರೊಕ್ಕ ತುಂಬ್ಕೊಂಡ್ರಿ. ಈಗ ನಾ ಎಷ್ಟು ಕಂತು ಉಳ್ದ ನೋಡ್ರಿ. ನಾವು ಮತ್ತೆ ಲೋನ್ ಹಾಕ್ಬೇಕಂತ ಮಾಡೀವ್ರಿ. ಎಲ್ಲರೂ 1 ಲಕ್ಷ ರೂಪಾಯಿ ಲೋನ್ ಹಾಕ್ಬೇಕಂತ ಅನ್ಕೊಂಡಿವ್ರಿ. ಎಲ್ಲರೂ ಒಂದೊಂದು ಎಮ್ಗಳು ತೊಗೊಳಾರದೀವ್ರಿ. ಅದಕ್ಕೆ ಸ್ವಲ್ಪ ನೋಡ್ರಿಲ್ಲ ಏನೋ ಎಷ್ಟು ಉಳ್ದೈತಿ ಕಂತ ಏನು ಅನ್ನೋದು. ಅಲ್ಲಮ್ಮ, ಇದನ್ನ ಒಂದು 30,000 ರೂಪಾಯಿ ತೊಗೊಂಡಿರಿ. ನನಗೆ ಈ ಪರಿ ಕಾಡ್ಸಕತ್ತೀರಿ. 1 ಲಕ್ಷ ರೂಪಾಯಿ ಕೊಟ್ರೆ ನನ್ನ ಗತಿ ಏನ್ರಿ? ನನ್ನ ಮೈ ಮೇಲೆ ಅರ್ಬಿ ಹರ್ಕೊಂಡು ಹೋಗೋದಾದೈತೆ. ನಾವು ಹುಚ್ಚಿಡೋದು ನಮ್ಮ ಊರಿಗೆ. ಹಂಗೆ ಅನ್ಬೇಡ್ರಿ ಸರ, ನಾವು ಅಂಥವ್ರಲ್ಲ. ನಿಮ್ಗೆ ಯಾವಾಗಾರ ತಪ್ಸಿವೇನ್ರಿ? ನಾವಿನ್ನೂ ಬರೋದು ಹಿಂದೆ ಮುಂದೆ ಮಾಡೀವಿ. ಕರೆ 1 ರೂಪಾಯಿನೂ ಸಂಘ ತುಂಬೋದು ನಾವು ತಪ್ಸಿಲ್ಲ. ನಮ್ಮ ಗಂಡುಗಳೆಲ್ಲ ನೌಕರಸ್ಥರದಾರ. ಎಲ್ಲ ಗಂಡುಗಳು ನಮ್ಮ ಗಂಡುಗಳು ಹೊಲ್ದಾಗ ದುಡಿಲಿ, ಏನೋ ಮಾಡಲಿ ದುಡ್ಕೊಂತಿರ್ತಾರೆ. ನಾವು 1 ರೂಪಾಯಿ ಯಾವತ್ತೂ ನಿಮ್ಗೆ ಹಿಂದೆ ಮುಂದೆ ಮಾಡಿಲ್ಲ. ರೊಕ್ಕ ಸಲುವಾಗಿ ನಾವೇ ನಿಮಗೆ ಕಾಡಿಲ್ರಿ ಸರ್. ಇನ್ನು ನಾವು ಎದಕ್ಕೆ ಕಾಡೀವಿ? ಒಂದಿಟ್ಟು ಲೇಟ್ ಮಾಡಿ ಬರೋಕ್ಕೆ ಬಂದೀವಿ. ನಮ್ಮ ಕೆಲಸ ಕಸ ಮುಸ್ರಿ. ನಾವು ಅತ್ತಿ ಮನೆ ಸಸ್ತ್ಯಾರು ಇರ್ತೀವಿ ರೀ ಸರ್. ನೀವೇನು ಗಂಡು ಮಕ್ಳು ಆಗ್ತೀರಿ? ನಮ್ಮ ಹಂಗಿರಂಗಿಲ್ಲ ರೀ. ಮಕ್ಕಳ ಮರಿ, ಗಂಡ, ಅತ್ತಿ, ಮಾವ, ಪೌನ್ಯರು, ಪಂಚರು, ಗಿಂಚರು ಎಲ್ಲ ಮುಗಿಸಿ ಬರೋಕೆ ಇಟ್ಟೋತಾಗ್ತೈತಿ ರೀ ಸರ್. ಅದೇನು ತಪ್ಪು ತಿಳ್ಕೊಬೇಡ್ರಿ. ನಮ್ಮೆಲ್ಲರಿಗೂ 1 ಲಕ್ಷ ರೂಪಾಯಿ ಬೇಕಾಗ್ಯಾವು. ಮತ್ತು ಅಕ್ಕಿಗೂ ಬೇಕಾಗ್ಯಾವ, ನಿರ್ಮಲಕ್ಕಾಗೂ. ಅದಕ್ಕೆ ನಾವು 7 ಮಂದಿ ಮತ್ತೆ ಲೋನ್ ಹಾಕಾರದೀವಿ 1 ಲಕ್ಷ. ನೀವು ಜರ ನೋಡಿರಿ ಎಟ್ಟೈತಿ, ನಾ ಎಷ್ಟು ಉಳ್ದೈತಿ, ಎಷ್ಟು ಕಂತು ಉಳ್ದೈತಿ ನೋಡಿ ಹೇಳ್ರಿ. ಆಯ್ತು ಹೇಳ್ರಿ. ಇನ್ನು 2 ಕಂತಾದ್ರೆ ನಿಮ್ಮ 30,000 ರೂಪಾಯಿ ಮುಟ್ತೈತಿ. ಅದಕ್ಕೆ ನೀವು ಇವಾಗ ಎಲ್ಲ ಕಡೆ ಎಲ್ಲ ಅಪ್ಲೈ ಮಾಡ್ತಿದ್ರೆ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ. ಮುಂದಿನ ವಾರ ತೊಗೊಂಬರ್ರಿ. ಎಲ್ಲ 7 ಜನ ಏನೇನು ಬೇಕು ಆಧಾರ್ ಕಾರ್ಡ್ ಎಲ್ಲನೂ ತೊಗೊಂಬಂದ್ಬಿಡ್ರಿ. ನಾ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತಾನು. ಅದು ಲೋನ್ ಆಗ್ತೈತೆ ಇಲ್ಲ ಅನ್ನೋದು ಫೋನ್ ಮಾಡಿ ಹೇಳ್ತಾನೆ. ಲೋನ್ ಆಗ್ತೈತೆ ಅಂದ್ರೆ ನಮ್ಮ ಆಫೀಸಿಗೆ ಬಂದು ಸಹಿ ಮಾಡಿ ದುಡ್ಡು ತೊಗೊಂಡು ಹೋಗಕ್ರಿ. ಆಯ್ತು ರೀ ಸರ್, ಅಷ್ಟು ಮಾಡಿರಿ. ಮುಂದಿನವ್ರು ಬರಾಗೆಲ್ಲ ನಾವು ಏನೇನು ಕಾಗದ ಪತ್ರ ಬೇಕ್ರಲ್ಲ ಎಲ್ಲನೂ ನಮಗೆ ಹೇಳಿಬಿಡ್ರಿ. ನಾವು ತೊಗೊಂಬರ್ತೀವಿ. 7 ಜನ. ಆಯ್ಕೆ ನಿರ್ಮಲಕ್ಕನೂ ಬರ್ತಾಳೆ, ಆರಾಮಾಗಿರ್ತೈತಿ. ನಮಗೆ ಲೋನ್ ಹಾಕಿಬಿಡ್ರಿ. ನೀವು ಫೋನ್ ಹಚ್ಚಿದಾಗ ಬರ್ತೀವಿ ನಿಮ್ಮ ಆಫೀಸ್ಗೆ. ಆಯ್ತು ರೀ. ನಿಮ್ಮದು ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ವೋಟರ್ ID ಜೆರಾಕ್ಸ. ನಿಮ್ಗೆ ನಿಮ್ಮ ಗಂಡುಗಳು ಯಾರ್ಯಾರು ಅದಾರಲ್ಲ? ಇಲ್ಲ, ಒಬ್ಬರ ಗಂಡು ಇರ್ತಾರಲ್ರಿ. ತಪ್ಪಾದ್ರಿ. ನಿಮ್ಮ ನಿಮ್ಮ ಮನೆ ಯಜಮಾನ್ರದ ಆಧಾರ್ ಕಾರ್ಡ ಮತ್ತು ವೋಟರ್ ID ಅವ್ರದ್ದು ಎಲ್ಲ ಜೆರಾಕ್ಸ ತೊಗೊಂಡು ಬರ್ರಿ ಮುಂದಿನ ವಾರ. ಅದೊಂದು ವಾರ ತುಂಬಿಕೊಂಡ್ರೆ 1 ವಾರ ಉಳಿತೈತಿ. 1 ವಾರ ದುಡ್ಡು ಮುರ್ಕೊಂಡು 1 ಲಕ್ಷ ಒಳಗೆ ಎಷ್ಟು ಆಗ್ತೈತೆ ಅಟ್ಟ ಕೊಟ್ಟು ಬಿಡ್ತೀವಿ ರೀ. ಲೋನ್ ಆಗ್ತೈತಿ ಇಲ್ಲ ಅನ್ನೋದು ನಮ್ಮ ಆಫೀಸ್ಗೆ ಹೋಗಿ ಚೆಕ್ ಮಾಡಿ ಹೇಳ್ತೇನೆ. ಆಯ್ತು ಸರ್, ಎಲ್ಲ ತೊಗೊಂಬರ್ತೀವಿ ರೀ ಮುಂದಿನ ವಾರ. ಈಗ ನಾವು ಹೋಗ್ತೀವಿ ರೀ. ಇವತ್ತಿನ ವಿಡಿಯೋ ಇಲ್ಲಿಗೆ ಕಟ್ ಮಾಡ್ತೇನೆ ರೀ. ಮತ್ತು ಇದನ್ನು ಮುಂದಿನ ವಿಡಿಯೋನ ಅಂದ್ರೆ ಇನ್ನು ಮತ್ತು ಸಂಘ ತುಂಬೋದೈತಿ. ಮತ್ತು ಸಂಘ ಅರ್ಜಿ ಹಾಕೋರದೀವಿ. ದನ ಕಾಯಕ್ಕೆ ಹೋಗೋದೈತಿ. ಇನ್ನು ಒಗ್ಯಾನವ್ಯಕ್ಕೆ ಹೋಗೋರದೀವಿ ರೀ. ಕೆಲಸ ಹಂಗೆ ನಮ್ಮ ಹಳ್ಳಿ ಜೀವನ, ನಮ್ಮೆಲ್ಲ ಗೆಳತಿಯರ ಜೀವನ ಹೆಂಗಿರ್ತೈತಿ, ನಮ್ಮ ಹಳ್ಳಿ ಕಡೆ ಹೆಂಗೆ ಎಲ್ಲನೂ ನಾನು ನಿಮ್ಗೆ ಮುಂದಿನ ಬರೋ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.